ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾವು ಕರ್ನಾಟಕದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಹೌದಾ? ಕರ್ನಾಟಕಕ್ಕೆ ಹಿಂದೆ ಇದ್ದಂತಹ ಹೆಸರು ಮೈಸೂರು. ಮೈಸೂರು ಅಂತ ಹೇಳಿ ಕರ್ನಾಟಕಕ್ಕೆ ಕರೀತಾ ಇದ್ರು. ಅದರ ಜೊತೆಗೆ ಇದು ಮೈಸೂರು ಎಲ್ಲಿತ್ತಪ್ಪ ಅಂತಂದ್ರೆ, ಇದು ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಇತ್ತು. ಕರ್ನಾಟಕದಲ್ಲಿ ಹಲವಾರು ಭಾಷೆಗಳನ್ನ ಮಾತನಾಡ್ತಾರೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಹಿಂದಿ ಮತ್ತು ಇಂಗ್ಲಿಷ್, ಉರ್ದು. ಆದರೆ ಈ ಎಲ್ಲಾ ಭಾಷೆಗಳನ್ನ ಮಾತನಾಡಿದ್ರೂ ಸಹಿತ ಇಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ನೀಡುವಂತಹ ಭಾಷೆ ಯಾವ್ದಪ್ಪ ಅಂತಂದ್ರೆ ಅದು ಕನ್ನಡ. ಹಾಗಾಗಿ ಈ ಕನ್ನಡ ಭಾಷೆಯನ್ನ ನಾವು ಇಲ್ಲಿ ಮುಖ್ಯ ಭಾಷೆ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಹಾಗೆ ಕರ್ನಾಟಕದಲ್ಲಿ ಒಟ್ಟು ಹಿಂದೆ 28 ಜಿಲ್ಲೆಗಳಿದ್ವು. ಆದ್ರೆ ಇವಾಗ ಅದನ್ನ 30 ಜಿಲ್ಲೆಗಳಾಗಿ ಇಲ್ಲಿ ಮಾರ್ಪಾಡ ಮಾಡಿದ್ದಾರೆ. ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ. ಅದರ ಜೊತೆಗೆ ಈ ಬೆಂಗಳೂರಿನ ಹವಾ ವಾತಾವರಣ ಇಲ್ಲಿನ ಒಂದು ಜನರಿಗೆ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಸಹನಶೀಲರನ್ನಾಗಿ ಮಾಡುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. यहाँ पे पहले कर्नाटक को मैसूर राज्य के नाम से जाना जाता था। मैसूर कहाँ है बोले तो भारत के दक्षिण भाग में आता है और कर्नाटक में कई भाषा यहाँ पे बोले जाते हैं। उसमें कन्नड़ा भाषा को यहाँ पे क्या होता है बोले तो बहुत ज्यादा इम्पोर्टेंस दिए जाते हैं। बाकी के तमिल, तेलुगु, मराठी, हिंदी, इंग्लिश, उर्दू ये भी यहाँ पे कर्नाटक में बोले जाने वाले लैंग्वेजेस या फिर भाषा है, लेकिन यहाँ पे मेन लैंग्वेज कन्नड़ा माना जाता है। ಕರ್ನಾಟಕದಲ್ಲಿ ಹಲವಾರು ಕವಿಗಳು, ರಾಜಮನೆತನಗಳು ಇಲ್ಲಿ ಆಳ್ವಿಕೆಯನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಹಳಷ್ಟು ಸುಸಂಸ್ಕೃತವಾದಂತಹ ಪರಂಪರೆ, ರಾಜರು, ಕವಿಗಳು, ಸಮಾಜ ಸುಧಾರಕರು ಬಂದು ಇಲ್ಲಿ ಹೋಗಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಇಲ್ಲಿ ಆಳಿದಂತಹ ಪ್ರಮುಖ ರಾಜಮನೆತನಗಳು ಯಾವಪ್ಪ ಅಂತಂದ್ರೆ ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು ಈ ಒಂದು ಕರ್ನಾಟಕ ರಾಜ್ಯವನ್ನ ಆಳಿ ಇದಕ್ಕಾಗಿ ಹಲವಾರು ಕಾಣಿಕೆಗಳನ್ನ ನೀಡಿದ್ದಾರೆ. ಇಲ್ಲಿ ಆಳ್ವಿಕೆ ಮಾಡಿದಂತಹ ಪ್ರಮುಖ ಅರಸರು ಯಾರಪ್ಪ ಅಂತಂದ್ರೆ ಇಮ್ಮಡಿ ಪುಲಕೇಶಿ, ಅಮೋಘ ವರ್ಷ, ನೃಪತುಂಗ, ವಿಷ್ಣುವರ್ಧನ, ಕೃಷ್ಣದೇವರಾಯ, ಚಿಕ್ಕದೇವರಾಜ, ಕೃಷ್ಣರಾಜ್ ಒಡೆಯರು. ಇವರು ಎಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಸಾಹಿತ್ಯ ಸಂಸ್ಕೃತಿಗಳನ್ನ ಅಜರಾಮರಗೊಳಿಸಿದ್ದಾರೆ. ಅದರ ಜೊತೆಗೆ ಪುಲಕೇಶಿ ಇಡೀ ದಕ್ಷಿಣ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿದ. ಹಾಗೆ ವಿಷ್ಣುವರ್ಧನ ಶಿಲ್ಪಕಲೆಯನ್ನ ಪ್ರೋತ್ಸಾಹ ನೀಡಿದ್ದರು. ಕೃಷ್ಣದೇವರಾಯನ ಕಾಲದಲ್ಲಿ ಚಿನ್ನವನ್ನ ಅಂದ್ರೆ ಗೋಲ್ಡ್ ಅಂತ ನಾವು ಇಲ್ಲಿ ಹೇಳಬಹುದು, ಸೋನಾ ಅಂತ ನಾವು ಇಲ್ಲಿ ಹೇಳಬಹುದು. ಇಲ್ಲಿ ಚಿನ್ನವನ್ನ ಬೀದಿಯಲ್ಲಿ ಅಳೆದು ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ಕೃಷ್ಣದೇವರಾಯನ ಕಾಲದಲ್ಲಿ ಚಿನ್ನವನ್ನ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಅಳೆದು ಮಾರುತ್ತಿದ್ದರು ಅನ್ನುವಂತ ಒಂದು ಮಾತು ಕೇಳಿ ಬರುತ್ತದೆ. ಹೀಗೆ यहाँ पे कर्नाटक में क्या है बोले तो बहुत सारे कवियां और समाज सुधारक यहाँ पे आके गए हैं। उसमें मेन कौन है? यहाँ पे बहुत सारे राजाएं क्या करे अपना ही एक अस्तित्व रखे गए। वैसे में कदम्ब है, चालुक्य है, राष्ट्रकूट है, गंग है, होयसड़ है और विजयनगर के अरस भी हैं, मैसूर अरस भी आते हैं। यहाँ पे कृष्णदेवराय, चिक्कदेवराज, कृष्णदेवराज वड़ैया ये सभी लोग यहाँ की एक संस्कृति को बहुत ही अजरामर करे सो है। इसके बाद में इम्मड़ी पुलकेशी क्या करे अगर बोले तो अपना एक साम्राज्य यहाँ पे ये करे स्थापने करे कर को बोलते हैं। उसके बाद में कृष्ण देवराय, इनके जब इन्हों कर्नाटक में अपना एक ये चलाते थे, नहीं हुकूमत चलाते थे, तो तब उनके जमाने में सोना यानी कि चिन्ना बोलते हैं हम लोग कन्नड़ा में, चिन्ना उसे क्या करते थे कर बोले तो रोड यानी कि बीदी रस्ते एरिया में रखकर बेचा जाता था करके बोला जाता है। ಹೀಗೆ ಕನ್ನಡದಲ್ಲಿ ಶ್ರೇಷ್ಠ ಕವಿಗಳ ಒಂದು ಪರಂಪರೆ ಬಂದು ಹೋಗಿದೆ. ಹಲವಾರು ಕವಿಗಳು ನಮ್ಮ ಈ ಕರ್ನಾಟಕವನ್ನ ಬಹಳಷ್ಟು ಕಾಣಿಕೆಯನ್ನ ನೀಡಿದಾರ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಆದಿ ಕವಿ ಪಂಪ ಇರಬಹುದು, ರನ್ನ ಇರಬಹುದು, ಕುಮಾರವ್ಯಾಸ ಇರಬಹುದು, ಹರಿಹರ ಇರಬಹುದು, ರಾಘವಾಂಕ ಇರಬಹುದು, ಲಕ್ಷ್ಮೀಶ, ರತ್ನಾಕರವರ್ಣಿ ಇವರು ಎಲ್ಲರೂ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ.
ಆದರೆ ಅದರಲ್ಲಿ ಆದಿಕವಿ ಪಂಪ, ಇವನನ್ನ ಆದಿಕವಿ ಪಂಪ ಅಂತ ಕರೀತಾರೆ. ಅದರ ಜೊತೆಗೆ ಪಂಪನನ್ನ ಕುಲಗುರು ಅಂತೂ ಸಹಿತ ಕರೀತಾರೆ. ಹಾಗೆ ಇಲ್ಲಿ ಮುಂತಾದ ವಚನಕಾರರು, ಕ್ರಾಂತಿ ಪುರುಷರು ಬಂದೇ ಹೋಗಿದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಬಸವಣ್ಣ ಇರಬಹುದು, ಅಲ್ಲಮ್ಮ ಪ್ರಭು ಇರಬಹುದು, ಅಕ್ಕ ಮಹಾದೇವಿ ಇರಬಹುದು. ಇವರು ತಮ್ಮ ವಚನಗಳ ಮೂಲಕ ಜನರ ಮನಸ್ಸಿನ ಮೇಲೆ ಬಹಳಷ್ಟು ಗಾಢವಾದಂತಹ ಪ್ರಭಾವವನ್ನ ಬೀರಿದ್ರು. ಸಮಾಜದಲ್ಲಿ ಇದ್ದಂತಹ ಅನ್ಯಾಯ, ಅಸಮಾನತೆಯನ್ನ ಆ ವಚನಗಳ ಮೂಲಕ ತೊಡೆದು ಹಾಕಿದ್ರು ಅಂತ ಹೇಳಿ ಇಲ್ಲಿ ಹೇಳಬಹುದು. ಒಟ್ಟಿನಲ್ಲಿ ಹೀಗೆ ಪುರಂದರದಾಸರು ಬಂದ್ರು, ಕನಕದಾಸರು ಬಂದ್ರು. ಹೀಗೆ ಕನ್ನಡ ನಾಡಿಗೆ, ಈ ಕನ್ನಡ ನಾಡಿನ ಸಾಹಿತ್ಯಕ್ಕೆ ಕಾಣಿಕೆಯನ್ನ ನೀಡಿದ್ದಾರೆ, ಅದನ್ನ ಶ್ರೀಮಂತಗೊಳಿಸಿದ್ದಾರೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. कर्नाटक में बहुत सारे कवियां क्या करे कर बोले तो आको गए सो है। उनमें से कुमार व्यास है, रन है, हरिहर है, राघवांक है, लक्ष्मीश है और रत्नाकर वर्णी है। उसमें से पंपा, पंपा को क्या बोलते हैं बोले तो आदि कवि, बहुत पुराना कवि कर को बोले जाते हैं। और इनको एक नाम से बुलाया जाता है, क्या नाम कर बोले तो कुलगुरु कर को पंप उसे इस नाम से बुलाते हैं, कुलगुरु कर को बोले जाते हैं। और इसके अलावा यहाँ पे बहुत सारे वचनकार आकर गए हैं, उसमें बसवन्ना है और अल्लामा प्रभु, अक्का महादेवी। पहले 12th सेंचुरी में जो अन्याय होता था, जो नाइंसाफी होती थी, उसे भगाने के लिए, उसे हटाने के लिए ये लोग क्या करते थे बोले तो वचन लिखते थे। इसके जरिए दिलों में, सभी के दिलों में एक अच्छापन लाने की कोशिश करे, और जो लोगों में एक समानता नहीं थी उसको लाने के लिए ये बहुत सारी कोशिश करे करके यहाँ पे बोलते हैं। ಹಾಗೇನೆ ನಮ್ಮ ಈ ಕರ್ನಾಟಕದಲ್ಲಿ ಬಹಳಷ್ಟು ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಅವಾರ್ಡ್ ಅಂತ ನೀವು ಇಲ್ಲಿ ಹೇಳಬಹುದು. ಒಟ್ಟು 7 ಜನರಿಗೆ, 7 ಮೀನ್ಸ್ 7 ಓಕೆ, 7 ಜನರಿಗೆ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡಲಾಗಿದೆ. ಅದರಲ್ಲಿ ಪ್ರಮುಖರಾದವರು ಅಂತಂದ್ರೆ ಕೆ.ವಿ. ಪುಟ್ಟಪ್ಪ, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿ.ಕೆ. ಗೋಕಾಕ್, ಯು.ಆರ್. ಅನಂತ್ ಮೂರ್ತಿ ಅಂಡ್ ಗಿರೀಶ್ ಕಾರ್ನಾಡ್. ಇವರು 7 ಜನರು ಏನ್ ಮಾಡಿದಾರೆ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗಿದೆ. यहाँ पे कवियों के, उनके एक हिसाब से, उनके एक परिश्रम के हिसाब से यहाँ पे उनको ज्ञानपीठ प्रशस्ति कर को बोलते हैं कन्नड़ा में, वो दिए गए। तो आप लोग इसको अवार्ड बोल सकते हैं। वो 7 लोगों को दिया गया। उनके नाम क्या है? के.वी. पुट्टप्पा, द.रा. बेंद्रे, शिवराम कारंत, मास्ती वेंकटेश अयंगार, ವಿ.ಕ್ರೋ ಗೋಕಾಕ್, ನೆಕ್ಸ್ಟ್ ಯು.ಆರ್. ಅನಂತ್ ಮೂರ್ತಿ ಅಂಡ್ ಗಿರೀಶ್ ಕಾರ್ನಾಡ್. ಹಾಗೆಯೇ ಇಲ್ಲಿ ಹಲವಾರು ನದಿಗಳು ಕರ್ನಾಟಕದಲ್ಲಿ ಹರಿತವೆ. नदिगलो मीन्स रिवर्स, हौदा, हलवारू नदिगलो, बहुत सारी नदियां यहाँ पे कर्नाटक में बहती हैं। उसमें से कौन से नदियां हैं अब हम वो देखेंगे। ಇದರಲ್ಲಿ ಪ್ರಮುಖವಾದಂತ ನದಿಗಳು ಕಾವೇರಿ ಇರಬಹುದು, ಕಪಿಲ, ತುಂಗಭದ್ರ, ಶರಾವತಿ, ಕೃಷ್ಣ, ಇವು ಪ್ರಮುಖವಾದಂತಹ ನದಿಗಳು. ಹಾಗೆಯೇ ಇಲ್ಲಿ ಹಲವಾರು ಮರಗಳನ್ನ, ಅರಣ್ಯದಲ್ಲಿ ಬೆಲೆ ಬಾಳುವಂತಹ ಮರಗಳನ್ನು ಸಹಿತ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬೆಳಿತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಶ್ರೀಗಂಧ ಇರಬಹುದು, तेग इरಬಹುದು, ಹೊನ್ನೆ इरಬಹುದು। यहाँ पे जंगल में क्या है कर बोले तो बहुत ही महंगे ट्रीज यहाँ पे उगाए जाते हैं। फॉर एग्जाम्पल श्रीगंधा, तेग, होन्ने कर को बोल सकते हैं। और यहाँ पे जंगल में बहुत सारे जानवर भी यहाँ पे रहते हैं, जैसे कि आने, जिंके, काडेम्मे। आने मीन्स एलिफेंट, जिंके मीन्स डीर, काडेम्मे मीन्स बफेलो और याक। ಹೀಗೆ ಒಟ್ಟಿನಲ್ಲಿ ನದಿಗಳಿರ್ಬೋದು, ಅರಣ್ಯದ ಕಾಡು ಮರಗಳಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ಇಲ್ಲಿ ಬಹಳಷ್ಟು ನಾವು ನೋಡ್ತೀವಿ. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು 17 ವಿಶ್ವವಿದ್ಯಾಲಯಗಳಿವೆ. 17 ಮೀನ್ಸ್ ಸಾರಿ, ನಮ್ಮ ಕರ್ನಾಟಕದಲ್ಲಿ ಒಟ್ಟು 11 ವಿಶ್ವವಿದ್ಯಾಲಯಗಳಿವೆ. 11 ಮೀನ್ಸ್ 11 ಹೌದಾ. ಮೈಸೂರಿನಲ್ಲಿರುವಂತಹ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಬೆಂಗಳೂರಿನಲ್ಲಿರುವಂತಹ ಬೆಂಗಳೂರು ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ, ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಶ್ವವಿದ್ಯಾಲಯ, ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ, ಗುಲ್ಬರ್ಗದಲ್ಲಿ ಬರುವಂತಹ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಮಂಗಳೂರಿನಲ್ಲಿ ಬರುವಂತಹ ಮಂಗಳೂರು ವಿಶ್ವವಿದ್ಯಾಲಯ, ಜೊತೆಗೆ ಶಿವಮೊಗ್ಗದಲ್ಲಿ ಬರುವಂತಹ ಕುವೆಂಪು ವಿಶ್ವವಿದ್ಯಾಲಯ, ಬೆಳಗಾವಿನಲ್ಲಿ ಬರುವಂತಹ ವಿಶ್ವೇಶ್ವರಯ್ಯ
ತಾಂತ್ರಿಕ ವಿಶ್ವವಿದ್ಯಾಲಯಗಳು. ಒಟ್ಟು ಕರ್ನಾಟಕದಲ್ಲಿ 11 ವಿಶ್ವವಿದ್ಯಾಲಯಗಳು ಇವೆ. ಹೌದಾ? कर्नाटक में टोटल 11 यूनिवर्सिटीज यहाँ पे देखे जाते हैं. उसमें मैसूर यूनिवर्सिटी और कर्नाटक मुक्त यूनिवर्सिटी, उसके बाद में बेंगलुरु यूनिवर्सिटी, कृषि अग्री कॉलेज धारवाड़, ಹೀಗೆ 1, 2 ಒಟ್ಟು 11 ವಿಶ್ವವಿದ್ಯಾಲಯಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ವಿಶ್ವವಿದ್ಯಾಲಯಗಳು ಮೀನ್ಸ್ ಯೂನಿವರ್ಸಿಟಿ ಅಂತ ನಾವು ಇಲ್ಲಿ ಹೇಳಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಬೆಳೆಗಳನ್ನ ಬೆಳೆಯಲಾಗುತ್ತೆ. ಅದರಲ್ಲಿ ಪ್ರಮುಖವಾದಂತಹ ಬೆಳೆಗಳು ಯಾವುವು ಅಂತಂದ್ರೆ ರಾಗಿ, ಭತ್ತ, ಜೋಳ, ಕಡಲೆ, ತೊಗರಿ ಇವು ಕರ್ನಾಟಕದ ಮುಖ್ಯ ಬೆಳೆಗಳು. ಹಾಗೆ ಈ ಬೆಳೆಗಳ ಜೊತೆಗೆ ವಾಣಿಜ್ಯ ಬೆಳೆಗಳನ್ನ ಇಲ್ಲಿ ಬೆಳೀತಾರೆ. ಅದು ಕಬ್ಬು ಇರ್ಬೋದು, ಕಾಫಿ, ಹತ್ತಿ, ಏಲಕ್ಕಿ, ಗೋಡಂಬಿ. कर्नाटक में कई क्या होता है अगर बोले तो रागी है और चावल यहाँ पे ये करते हैं और जवार ये करते हैं. फिर कडले बोले तो चना दाल, तोगरी बेड़े तोर की दाल, कब्बू मीन्स शुगर केन, कॉफी मीन्स कॉफी, हत्ती मीन्स कॉटन, यालक्की, गोडंबी यहाँ पे क्या करते हैं अगर बोले तो उगाए जाते हैं. अभी थोड़े मैं आपको यहाँ पे पिक्चर्स दिखाती हूँ कौन से यहाँ पे फूड यानी कि यहाँ पे उगाए जाते हैं. जैसे कि यहाँ पे है देखो, ये इसको क्या बोलते हैं? रागी बोलते हैं. इसको कडले बेड़े, रागी, ये फर्स्ट वाला क्या है? जवार है. इसको कन्नड़ा में क्या बोलते हैं हम लोग? जोड़ा बोलते हैं. उसके बाद में ये है ना चना दाल, हिंदी में चना दाल बोलते हैं और कन्नड़ा में कडले बेड़े ಅಂತ ಹೇಳ್ತಾರೆ. ಇದನ್ನ ರಾಗಿ ಅಂತ ನಾವು ಹೇಳ್ಬೋದು. ರಾಗಿ ಆದ್ಮೇಲೆ ಇದು ತೊಗರೆ ಬೇಳೆ ಮತ್ಲಬ್ ತೋರ್ಕಿ ದಾಲ್. ಇದು ಕರ್ನಾಟಕದ ಮುಖ್ಯ ಬೆಳೆಗಳು ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಅದರ ಜೊತೆಗೆ ಇನ್ನು ವಾಣಿಜ್ಯ ಬೆಳೆಗಳು, ಕರ್ನಾಟಕದ ವಾಣಿಜ್ಯ ಬೆಳೆಗಳು ಅಪ್ಪ ಅಂತಂದ್ರೆ ಇದು ಶುಗರ್ ಕೇನ್. ನೀವು ನೋಡಿರಿ, ತಿಂದಿರ್ಲೂಬಹುದು. ಹೌದಾ? ಇದು ಶುಗರ್ ಕೇನ್ ಅಂತ ಹೇಳ್ಬಹುದು. ಹಿಂದಿ में गन्ना कहते हैं, इंग्लिश में शुगर केन कहते हैं, कन्नड़ा में कब्बू बोलते हैं, कोब्बू अल्ला. ओके, ಇದು कॉफी सबकी फेवरेट है. यहाँ पे देखो ये क्या है? ये कॉटन को क्या बोलते हैं कन्नड़ा में? हत्ती ಅಂತ ಕರೀತಾರೆ. ये कैशो मीन्स गोडंबी करके बोलते हैं. जो ये नीचे का हिस्सा है ये क्या है? गोडंबी बोलते हैं. ये ಇದು ಇವೆಲ್ಲವೂ ಏನಂತೀವಿ ಅಂತಂದ್ರೆ ನಾವು ವಾಣಿಜ್ಯ ಬೆಳೆಗಳು ಅಂತ ಹೇಳಿ ಇಲ್ಲಿ ಕರಿತೀವಿ. ಅದರ ಜೊತೆಗೆ यूनिवर्सिटीज कितने हैं? टोटल 11 यूनिवर्सिटीज हैं करके मैं बोली. ओके, दिस इज कर्नाटका यूनिवर्सिटी. उसके बाद में ये क्या है? कृषि विश्वविद्यालय धारवाड़ में 2 यूनिवर्सिटी है. एक है हमारा कर्नाटका यूनिवर्सिटी और दूसरा अग्री कॉलेज यूनिवर्सिटी. ಹೌದಾ? 2 ಯೂನಿವರ್ಸಿಟಿ ಇದಾವೆ. ಇದು ಯೂನಿವರ್ಸಿಟಿ ಆಫ್ ಮೈಸೂರ್. ಇದಾದ್ಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯ ಅಂತಂದ್ರೆ ನಾವು ಇಲ್ಲಿ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಅದಾದ್ಮೇಲೆ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ಹೇಳ್ಬಹುದು. ವೈದ್ಯಕೀಯ ವಿಶ್ವವಿದ್ಯಾಲಯ ಅಂತ ಕರಿತೀವಿ. ಹೌದಾ? ವೈದ್ಯಕೀಯ ವಿಶ್ವವಿದ್ಯಾಲಯ. ಇದಾದ್ಮೇಲೆ ಇದು ಇಷ್ಟು ಆಗಿದೆ. ಹೀಗೆ ಇನ್ನು ಮುಂದುವರೆದು ಹೇಳ್ಬೇಕಂತಂದ್ರೆ ಒಟ್ಟಿನಲ್ಲಿ ಕರ್ನಾಟಕಕ್ಕೆ ಇದರಲ್ಲಿ ಬರುವಂತಹ ಪ್ರಮುಖವಾದಂತಹ 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಇರ್ತಾವ ಅಂತ ಹೇಳಿ ಈಗ ನಾವು ನೋಡೋಣ. 1 ಅಂಕದ. ಹೌದಾ? ಇಲ್ಲಿ ಕರ್ನಾಟಕಕ್ಕೆ ಹಿಂದೆ ಇದ್ದಂತಹ ಹೆಸರು ಏನು? ಕರ್ನಾಟಕಕ್ಕೆ ಹಿಂದೆ ಇದ್ದಂತಹ ಹೆಸರು यानी कि कर्नाटक को पहले किस नाम से बुलाया जाता था? ओके, ಮೈಸೂರು ರಾಜ್ಯ. ಕರ್ನಾಟಕಕ್ಕೆ ಹಿಂದೆ ಇದ್ದಂತ ಹೆಸರು ಮೈಸೂರು ರಾಜ್ಯ. ಸೆಕೆಂಡ್ ಕ್ವಶನ್, ಕರ್ನಾಟಕ ಭಾರತದ ಯಾವ ದಿಕ್ಕಿನಲ್ಲಿದೆ? कर्नाटक भारत के कौन से दिक में है, कौन से साइड में है करको एक सवाल आता. तो आप लोग क्या लिखना? ಭಾರತದ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ಇದೆ ಅಂತ ಬರಿಬೇಕು. ಇನ್ನು ಥರ್ಡ್ ಕ್ವಶನ್, ಕರ್ನಾಟಕದ ಮುಖ್ಯ ಭಾಷೆ ಯಾವುದು? ಕರ್ನಾಟಕದಲ್ಲಿ ಹಲವಾರು ಭಾಷೆಗಳನ್ನ ಮಾತಾಡ್ತಾರೆ. ಹೌದಾ? ನಾ ಹೇಳಿದೆ ತಮಿಳ್ ಇರಬಹುದು, ತೆಲುಗು ಇರಬಹುದು, ಇಂಗ್ಲಿಷ್. ಆದ್ರೆ ಅದರಲ್ಲಿ ಮುಖ್ಯವಾದಂತಹ ಭಾಷೆ ಕನ್ನಡ. ಸೊ ಅದರ ಆನ್ಸರ್ ಕರ್ನಾಟಕದ ಮುಖ್ಯ ಭಾಷೆ ಕನ್ನಡವಾಗಿದೆ. ಇನ್ನ ಫೋರ್ತ್ ಕ್ವಶನ್, ಕರ್ನಾಟಕದಲ್ಲಿ ಬೇರೆ ಯಾವ ಭಾಷೆ ಮಾತನಾಡುವ ಜನರಿದ್ದಾರೆ? ಕರ್ನಾಟಕದಲ್ಲಿ ಕನ್ನಡವನ್ನ ಬಿಟ್ಟು ಬೇರೆಯಾದಂತಹ ಭಾಷೆಗಳು ಯಾವುವು? यानी कि कन्नड़ा छोड़कर फिर कौन से ऐसे लैंग्वेज में लोग बात करते हैं? जैसे कि तमिळु, तेलुगु, मलयालम, मराठी, हिंदी एंड इंग्लिश. नेक्स्ट 5th क्वेश्चन, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ?
ಕ್ವಶನ್ ನಂಬರ್ 5 ಕರ್ನಾಟಕದಲ್ಲಿ ಒಟ್ಟು 28 ರೀಸೆಂಟ್ ಆಗಿ ನಾವು 30 ಬರಿಬಹುದು. अभी रिसेंटली क्या किया गया है, पहले 28 थे लेकिन अभी 30 हो गए हैं, तो आप 30 लिखना है आपको. ಓಕೆ, ಕರ್ನಾಟಕದ ಕೆಲವು ರಾಜ ಮನೆತನದ ಹೆಸರುಗಳನ್ನ ಹೇಳಿ. ಅಂದ್ರೆ ಕರ್ನಾಟಕದಲ್ಲಿ ಬಂದು ಆಳ್ವಿಕೆ ಮಾಡಿದಂತಹ ರಾಜ ಮನೆತನಗಳು ಯಾವುವು करके क्वेश्चन आता. सो आप लोगों को क्या लिखना है, यहाँ पे कर्नाटक में आकर हुकूमत चलाए गए राजमनेतन. राजमनेतन बोले तो कदंब, गंग, चालुक्य और चालुक्य, ಹೊಯ್ಸಳ. ನೆಕ್ಸ್ಟ್ 7th ಕ್ವಶನ್, ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದಂತಹ ಕರ್ನಾಟಕದ ರಾಜ್ಯ ಯಾರು. क्योंकि कर्नाटक में 17 बार क्या हो गया बोले तो मोहम्मद गजनी वार किए थे, लेकिन कोई भी अपना साम्राज्य खायम के लिए नहीं क्या करे, स्थापित नहीं किए. लेकिन पुलकेशी क्या करे कर बोले तो खायम ही दक्षिण भारत में अपना साम्राज्य वो स्थापित किए, इसीलिए आंसर पुलकेशी आता है. फिर 8th one ಕ್ವಶನ್ ಏನಿದೆಪ್ಪ ಅಂತಂದ್ರೆ, ಯಾರ ಕಾಲದಲ್ಲಿ ಚಿನ್ನವನ್ನ ಬೀದಿಯಲ್ಲಿ ಅಳಿತಾ ಇದ್ರು. ಅಳಿಯೋದು ಮೀನ್ಸ್ ತೋಲ್ನಾ ಅಂತ ನಾವಿಲ್ಲಿ ಹೇಳ್ಬಹುದು. ಯಾರ ಕಾಲದಲ್ಲಿ, ಕೃಷ್ಣ ದೇವರಾಯನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಚಿನ್ನ ಮೀನ್ಸ್ ಗೋಲ್ಡ್, ಸುನ್ನ ಅಂತ ನಾನು ಹೇಳಿದ್ದೆ, ಅದನ್ನ ನಾವು ಇಲ್ಲಿ ಅಳಿತಾ ಇದ್ವಿ ಕೃಷ್ಣ ದೇವರಾಯನ ಕಾಲದಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್, ಕನ್ನಡದ ಕವಿಗಳ ಹೆಸರು ಬರೆಯಿರಿ. ಹೌದಾ, ಕರ್ನಾಟಕದಲ್ಲಿ ಬಹಳಷ್ಟು ಕವಿಗಳು ಬಂದು ಹೋಗಿದ್ದಾರೆ. ಆದ್ರೆ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇಲ್ಲಿ ನಾನು ಕೇವಲ 2ಗಳನ್ನ ಮಾತ್ರ ಬರ್ದಿದ್ದೀನಿ. ಆದ್ರೆ ಬಹಳಷ್ಟು ಕವಿಗಳು ಇಲ್ಲಿ ಬಂದು ಹೋಗಿದ್ದಾರೆ. ನಾನು ಹೇಳಿದೆ ಹೌದಾ, ಹರಿಹರ, ರಾಘವಾಂಕ, ನೆಕ್ಸ್ಟ್ ರನ್ನ, ಕುಮಾರವ್ಯಾಸ, ಪಂಪ ಅಂತ ನಾನು ಹೇಳಿದೆ. ಇಲ್ಲಿ ಹರಿಹರ ಮತ್ತು ಪಂಪವನ್ನ 2 ಮಾತ್ರ ಬರ್ದಿದ್ದೀನಿ, 1 ಅಂಕದ ಪ್ರಶ್ನೆಗಾಗಿ. ಇನ್ನು ನೆಕ್ಸ್ಟ್, ವಚನಕಾರರಲ್ಲಿ ಬಂದ क्रांतिकार पुरुष यारू. होता वचनकारु, वचन लिखने वाले या तो फिर छोटे छोटे पोएट लिखने वाले. उसमें बसवन्ना है, बसवन्ना. नेक्स्ट अल्लमा प्रभु, ಅದಾದ್ಮೇಲೆ ಅಕ್ಕ ಮಹಾದೇವಿ. ಇವರು ಪ್ರಮುಖ ಕವಿಯತ್ರಿ, ನಮ್ಮ ಕರ್ನಾಟಕದ ಪ್ರಮುಖ ಕವಿಯತ್ರಿ ಅಂತ ನಾವು ಇವರಿಗೆ ಕರಿತೀವಿ, ಅಕ್ಕ ಮಹಾದೇವಿಗೆ. ನೆಕ್ಸ್ಟ್ ಕ್ವಶನ್, ಕನ್ನಡದಲ್ಲಿ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಕನ್ನಡದ ಕವಿಗಳಲ್ಲಿ ಒಟ್ಟು 7 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಅವರಲ್ಲಿ ಪ್ರಮುಖರಾದವರಂತಂದ್ರೆ ದರಾ ಬೇಂದ್ರೆ. ಓಕೆ, ದರಾ ಬೇಂದ್ರೆ. उसके बाद में ಶಿವರಾಮ್ ಕಾರಂತ್, ಅದಾದ್ಮೇಲೆ ಗಿರೀಶ್ ಕಾರ್ನಾಡ್. ನೆಕ್ಸ್ಟ್ ಕ್ವಶನ್, 12th ಕ್ವಶನ್, ಕರ್ನಾಟಕದಲ್ಲಿ ಚಿನ್ನದ ಗಣಿ ಎಲ್ಲಿದೆ. ಚಿನ್ನದ ಗಣಿ कर बोले तो चिन्ना मीन्स गोल्ड, वो कहाँ पे आता कर बोले तो यहाँ पे मिलता है बहुत सारा, ಅದು ಕೋಲಾರ್ के पास आता है ಚಿನ್ನದ ಗಣಿ. ಕರ್ನಾಟಕದಲ್ಲಿ ಬೆಳೆಯುವ ಬೆಲೆ ಬಾಳುವ ಮರಗಳನ್ನ ಬರೆಯಿರಿ. कर्नाटक में उगे जाने वाले पेड़ों के नाम. मरगड़ों मीन्स पेड़, ट्रीज. ओके, यहाँ पे बहुत ही इनका एक जो रेट रहता है या फिर ये बहुत ही महंगे पेड़ हैं, या हम लोग बेचने गए तो इसका दाम क्या मिलता है बोले तो बहुत ज्यादा मिलता है. ಹಾಗಾಗಿ ಇದನ್ನ ಬೆಲೆ ಬಾಳುವ ಮರಗಳು ಅಂತ ಹೇಳಿ ಇಲ್ಲಿ ನಾವು ಕರಿತೀವಿ. ಅದು ಶ್ರೀಗಂಧ बोले तो ಸ್ಯಾಂಡಲ್ ಟ್ರೀ ಅಂತ ಹೇಳ್ಬೋದು. ತೇಗ, ನೆಕ್ಸ್ಟ್ ಹೊನ್ನ, ಇವು ಪ್ರಮುಖ ಮರಗಳು ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಇನ್ನು 14th ಕ್ವಶನ್, ಕರ್ನಾಟಕದ ಪ್ರಮುಖ ನದಿಗಳು ಯಾವುವು. कर्नाटक प्रमुख नदिगळु. कर्नाटक में बहने वाले प्रमुख नदियों के नाम लिखिए. ऐसा कुछ आने के बाद आप लोगों को लिखना है. क्या लिखेंगे आप लोग? कावेरी फ्रेंड्स के नाम के जैसे हैं, तुंगभद्रा, नेक्स्ट कृष्णा, शरावती, कपिला. ये जो नाम है ये कर्नाटक में बहने वाली नदियों के नाम है. कर्नाटकದಲ್ಲಿ ಹರಿಯುವಂತಹ ನದಿಗಳು ಆಗಿದವೆ. ಇನ್ನು ನೆಕ್ಸ್ಟ್ ಕ್ವಶನ್ 15th क्वेश्चन, गुम्मटना विग्रह एलिदे. गोल गुम्मज कहाँ है, ऐसा एक सवाल आता आपको, क्योंकि हम लोग कर्नाटक के बारे में बात कर रहे हैं बोले तो इसका सवाल ग्यारंटी आ जाता है. तो गोल गुम्मट कहाँ पे है? ಬಿಜಾಪುರ ಜಿಲ್ಲೆಯಲ್ಲಿ ಇದೆ ಅಂತ ನಾವು ಹೇಳಬಹುದು. ಬಿಜಾಪುರ ಜಿಲ್ಲೆಯಲ್ಲಿ ಗೋಲ್ಗುಮ್ಮಟ ಇದೆ. ಇನ್ನು ಕರ್ನಾಟಕದಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳಿವೆ ಹಾಗೂ ಎಲ್ಲಿವೆ? ಕರ್ನಾಟಕದಲ್ಲಿ ಒಟ್ಟು 11 ವಿಶ್ವವಿದ್ಯಾಲಯಗಳು. मीन्स कर्नाटक में कितने यूनिवर्सिटीज हैं करके सवाल आ जाता. तो आप लोग कंफ्यूज मत करना, क्योंकि धारवाड़ में 2 है. धारवाड़ में एक कर्नाटक यूनिवर्सिटी है और एक अग्री यूनिवर्सिटी है. ओके, ಹಾಗಾಗಿ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಇದೆ. ಅದಾದ್ಮೇಲೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೆ, ಕೃಷಿ ವಿಶ್ವವಿದ್ಯಾಲಯವಿದೆ.
ಮೈಸೂರು ವಿಶ್ವವಿದ್ಯಾಲಯ ಇದೆ. ಅದಾದ್ಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯ ಇದೆ ಅಂತ ಹೇಳಿದೆ. ಆದ್ರೆ ಇಲ್ಲಿ ನಾನು ಎರಡು ಮಾತ್ರ ಬರ್ದಿದ್ದೀನಿ. ಸೊ ಲಾಸ್ಟ್ ಇಯರ್ ಕ್ವಶನ್ ಕೇಳಿದ್ರು ಏನಪ್ಪಾ ಅಂತಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲಿದೆ, कर्नाटक का यूनिवर्सिटी कहाँ है करको लास्ट टाइम आपको सवाल आया था, तो आपको कंफ्यूज था। कर्नाटक यूनिवर्सिटी हमारे धारवाड़ में है, हमारे नजदीकी है, हमारे कॉलेज के नजदीकी है, तो ये भी सवाल आ सकता है। नेक्स्ट कर्नाटकದ मुख्य ಬೆಳೆಗಳು ಯಾವುವು, मुख्य ಬೆಳೆಗಳು कर्नाटक में पिकाए जाने वाले पल्सेस कहाँ क्या है करके बोले तो वो है रागी। अभी थोड़ी देर पहले आपको मैं पिक्चर भी दिखाई, रागी और भत्ता, भत्ता बोले तो चावल, जोड़ा बोले तो जवार, कडले बोले तो चना दाल, नेक्स्ट तोगरी बोले तो तोर की दाल करके हम लोग बोल सकते हैं। इसके बाद में यहाँ पे ವಿರುದ್ಧಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು बोले तो क्या, ಹೌದಾ ವಿರುದ್ಧಾರ್ಥಕ ಪದಗಳು ಅಂತಂದ್ರೆ ಅಪೋಸಿಟ್ ವರ್ಡ್ಸ್, अपोजिट वर्ड्स। एरिसु, एरिसु मीन्स चढ़ाओ, चढ़ाना मीन्स उसका अपोजिट वर्ड क्या हो जाता है, इड़ीसु, उतारना हो जाता है। नेक्स्ट आड़ू मातु, आड़ू मातु मीन्स मदर टंग और ग्रंथस्थ भाषा बोलता है मैं, आड़ू मातु। नेक्स्ट हित, हित बोले तो अच्छा, उसका अपोजिट वर्ड अच्छा नहीं, तो उसको क्या बोलते हैं हम लोग, अहित ಅಂತ ಹೇಳ್ತೀವಿ। ಸುಸಂಸ್ಕೃತ, ಕುಸಂಸ್ಕೃತ ಅಂತ ನಾವು ಕರಿತೀವಿ। ಅಪಾರ बोले तो बहुत ज्यादा, उसका अपोजिट वर्ड ಕಡಿಮೆ बोले तो लेस ಅಂತ ನಾವು ಇಲ್ಲಿ ಹೇಳಬಹುದು। बृहत ಕೈಗಾರಿಕೆ, बृहत ಕೈಗಾರಿಕೆ बोले तो बहुत बड़े 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 फैक्ट्रीज में क्या करते हैं बोले तो कुछ ना कुछ, जैसे कि कॉटन फैक्ट्री, उसको क्या बोलते हैं ಕೈಗಾರಿಕೆಗಳು ಅಂತ ಕರಿತೀವಿ। ಅದರ ಅಷ್ಟೇ ಅಲ್ಲದೆ ಸಣ್ಣ ಕೈಗಾರಿಕೆಗಳು जो घर बैठे किए जाने वाले बिजनेस करके हम लोग यहाँ पे बोलते हैं। यहाँ पे आप लोगों को क्या बोलते हैं, आप डिफिकल्ट वर्ड्स, ओके डिफिकल्ट वर्ड्स भी थोड़े बहुत आते हैं, 1 मार्क्स क्वेश्चन के शायद पूछ भी सकता। यहाँ पे देखो थोड़ी बहुत एग्जांपल्स मैं आपको दिखाती हूँ। अभयारण्य बोले तो और अरण्य बोले तो फॉरेस्ट, आड़े बोले तो मेजरमेंट करना। उसके बाद में आड़ू मात स्पोकन लैंग्वेज, आड़ू यहाँ पे प्रिंट नहीं हुआ है, आड़ू मातु बोले तो स्पोकन लैंग्वेज। नेक्स्ट आदि बोले तो बिगिनिंग फर्स्ट, इड़ीसु बोले तो डाउन उतारना, उत्पादिसु तो उत्पादिसु कर बोले तो पिकाना बोलते हैं हिंदी में, प्रोड्यूस। एलक्की बोले तो कार्डमम, एरिसु मीन्स राइस। उसके बाद में कडले, कडले बोले तो चना दाल गरम करके बोलते। उसके बाद में कब्बिना, कब्बिना और कब्बू डिफरेंस है यहाँ पे। कब्बिना मीन्स आयरन स्टील बोल सकते हैं हम लोग, आयरन और स्टील। कब्बू मीन्स शुगर केन। ऐसे ही यहाँ पे थोड़े एक्स्ट्रा रखी हूं मैं आपके नॉलेज के लिए। यहाँ पे इंग्लिश में दिया गया है, यहाँ पे कन्नड़ा दिया गया है, उसमें थोड़े बहुत यहाँ पे देखो, चिन्ना मीन्स गोल्ड, चिन्ना मीन्स गोल्ड, चिरते मीन्स चीता, जाति मीन्स कॉस्ट, जिंके मीन्स डीर, नेक्स्ट तेगा यहाँ पे दिया गया है। तो ಇದರಲ್ಲಿ ನಿಮಗೆ ಇದು ಇಷ್ಟು ನಮ್ಮ ಕರ್ನಾಟಕದ ಬಗ್ಗೆ ಇರುವಂತಹ ಪ್ರಮುಖವಾದಂತಹ ಅಂಶ। 1 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನೀಡಲಾಗಿದೆ। ಎಲ್ಲರಿಗೂ ಧನ್ಯವಾದಗಳು।